ಹಿಡಿಯೋರು ಇವಾಗ ಇಲ್ಲ ಇಲ್ಲಿ ನೀನು ಯಾರು ಮೀನ್ ಹಿಡಿಯೋಣ? ಏಯ್ ಯಾರು ನೀವು ಏಯ್ ಮೀನ್ ಹಿಡಿಯೋರ ನಾವು ಮೀನ್ ಹಿಡಿಸಲ್ಲ ಇದ್ರಲ್ಲಿ ಯಾಕೆ ಹಿಡಿತಾರಲ್ಲಣ್ಣ. ಹಿಡಿತಾರೆ ಗಾಣದಲ್ಲಿ ನೀನು ಹಿಡಿ ಗಾಣದಲ್ಲಿ ಹ್ಮ್ ಗಾಣ ಎಲ್ಲ ಐತೆ. ಅಂಗಡಿಲಿ ತಗೋಬಾ ಎಲ್ಲಿಂದ? ಎಲ್ಲಿಂದ ಬಿಡ್ಲಿಂದನೋ ಬೆಂಗಳೂರಿಂದನೋ ತರ್ಬೇಕು ತಿರುಗಿ ಬಿಡ್ದಿವರೆಗೂ ಹೋಯ್ತದ ಹುಡುಗಿ. ನೀನ್ ಹೋಗ್ರಿ ನಾನೇ ನಾನಿಲ್ಲ ಒಬ್ಳೇ ಇರ್ಲಾ ಅಲ್ಲ ಒಬ್ಳನ್ನ ಹೆಂಗ್ ಬಿಡ್ಬಿಟ್ಟು ನನ್ನ ಮೀನ್ ಹಿಡ್ಕೊಡು ಅಂತೀಯಲ್ಲ ನಾನ್ ಮೀನ್ ಹಿಡಿಯೋಣ ಯಾರೋ ಹೇಳಿದ್ಕೆ ಗಾಡಿ ನಿಂತ್ಕೊಂಡು ಬಂದಿದ್ದು. ಎಲ್ಲಿ ಆ ಅಣ್ಣ ಕೂತಿರ್ತಾರ ನೋಡು ಕೆರೆ ಎದುರುಗಡೆನೆ ಮೀನ್ ಹಿಡಿಯೋರು ಅಂತ. ಯಾವನ್ ಹೇಳಿದ್ದು ಅಲ್ಲಿ ಗಾಡಿಲಿ ಒಬ್ರು ಹೋಗ್ಬಿಟ್ಟು ಹೇಳ್ಕೊಂಡು ಹೋಗಿಲ್ಲಿ ಅವನ್ನ ಹೋದ್ರು ಹೇಳ್ಬಿಟ್ಟವ್ರು. ನಿಮ್ ಮತ್ ಇಲ್ಲೇ ಕೂತಿದ್ದೀರಾ ತಾತ? ನಾವು ಹಾ ಆರಾಮಾಗಿ ಕೂತಿರ್ತೀವಿ. ಹೌದಾ ನಾವೇನೋ ಮೀನ್ ಹಿಡಿಯೋರು ಅನ್ಕೊಂಡ್ಬಿಟ್ವಿ. ಹಂಗೆ ಯಾಕೆಂದ್ರೆ ನೀವು ವಯಸ್ಸಿದೆ ಹಾ ಚೆನ್ನಾಗಿದ್ದೀರಲ್ಲ ಬಟ್ ಕಂಡ್ರೆ ಮೀನ್ ಹಿಡಿಯೋನು ಆಮೇಲೆ ಕಸ ಗುಡ್ಸೋನು ಮಾಡ್ಬಿಡ್ತೀರಾ. ಇಲ್ಲ ತಾತ ಇಲ್ಲಿ ಕೆರೆ ಪಕ್ಕದಲ್ಲಿ ಕೂತಿದ್ರಲ್ಲ. ಹೇಳ್ಬೇಕಾದ್ರೆ ಅಮ್ಮು ಬಿಮ್ಮಗಳ ಬಿಡಬೇಕು, ನಂಬಿಕೆ ಸುಮ್ಮನೆ ಇರ್ಬೇಕು, ನಂಬಿಕೆ ಬೇಕು ಮನ್ಸನ್ಗೆ. ಯಾರು ಹೆಂಗವ್ರೆ ಅವ್ರ ವಯಸ್ಸೇನು ಏನು ಇವೆಲ್ಲ ಮಾತಾಡ್ಬೇಕು. ಸುಮ್ಮನೆ ತಿಕ್ಲು ಪಕ್ಲು ಕೇಳ್ಬಿಟ್ರೆ ತಿಕ್ಲು ಪಕ್ಲು ಅಲ್ಲ ಮೇಟೆ ನಾವೇ ನನ್ನ ಯಾಕೆ ಮಾತಾಡ್ತೀಯ? ಅದು ಗೊತ್ತಿಲ್ಲ. ಈ ಅಪ್ಪ ಸುಮ್ಮನೆ ಒಳಗ ಮಾತಾಡುದು ಅಲ್ಲ ಈ ಅಪ್ಪ ನಾವು ಹೊಡಿಲಾಣ ಅಲ್ಲ ಹೊಡಿಲ ಹೊಡೆದ್ ಬಿಡ್ತೀಯ ಅಣ್ಣ. ಅಣ್ಣಗೋಸ್ಕರ ಸುಮ್ಮನೆ ಇದೀನಿ ನಾನು ಹೊಡಿತಿದ್ದೆ. ಕೆರೆ ಮುಂದೆ ಕೂತಿರ್ತಾರೆ, ಕೆರೆ ಮುಂದೆ ಕೂತಿರೋ ಮೀನ್ ಹಿಡಿಯೋರು ಮೀನ್ ಹಿಡಿತಾರ ಅವರು. ಗಾಣ ತನ್ಕೋ ಇದು ಏನೋ ಹಿಡ್ಕೊಡು ಅಂತಾನೆ ನೋಡು. ಕೆರೆ ಮುಂದೆ ಕೂತಿರ್ತಾರೆ. ಏನ್ ಮಾಡೋದು ಸರ್ ಮೀನ್ ತಿನ್ನಂಗ? ಯಾರು ಹೇಳಿದ್ದು? ಅವನ್ನ ಕರ್ಕೊಂಡ್ ಬಾ. ನೋಡಿ ಅಲ್ಲ ನೋಡಿ ಬಾರಣ ಇಲ್ಲ ನೋಡಿ ಅವ ಅಣ್ಣ ಅಪ್ಪ ಇಲ್ಲೇ ಅಣ್ಣ ಇವ್ರು ಮೀನ್ ಹಿಡಿಯೋರು ಅಂತ ಹೇಳ್ದತ್ತು. ಹೌದಾ ನೋಡಿ ಹಿಡಿಯೋರ ಯಾವಾಗ ನೋಡಿದೆ? ಹತ್ರ ಬಾ. ನಿನ್ನೆ ಕೊಂಡ್ಕೊತೀನಿ ಬೇಕಾದ್ರೆ ನಾನು ಅದಣ್ಣ ಹೇಳ್ತಾ ಇದ್ದಲ್ಲ. ಅವ್ರು ಯಾರು ಅನ್ಕೊಡಿ. ಯಾರು ನೀನು? ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ತಗೋಬೇಕು. ಅವ ಅಣ್ಣನೇ ಹೇಳಿ ಕಾಸು ಕೊಟ್ಟಿದ್ದೇನೆ ವ್ಯಾಪಾರ ಕೊಡ್ತಾರ. ಮಂದಿನ ನೋಡ್ರಿ ಮೀನ್ ಇಸ್ಕೊಂಡಿದ್ವಿ ಅಂತಲ್ಲ ಅಣ್ಣ. ಹೋಗ್ರಿ ಮರ್ಯಾದೆ ಕೆಲ್ಸಪ್ಪ ಬಾ ತಗೊಂಡ್ ಊರ್ ಯಜಮಾನ್ರ ಇವ್ರು. ಇವ್ರ ಯಜಮಾನ್ ನಿನ್ನೆ ಕೊಂಡ್ಕೋತಾರಂತವ್ರು, ಮೀನ್ ಹಿಡಿಯಕ್ ಬಂದವ್ರು ಅಂತ. ಸ್ವಲ್ಪ ಇಲ್ಲಿ ಫೋನ್ ಹಾಕ. ಅದೇ ಹೇಳ್ತಾ ಇದ್ದಲ್ಲ. ಎಷ್ಟು ಹೊಡೆದಿದ್ಯಾ? ಎಷ್ಟು ಹೊಡೆದಿದ್ಯಾ? ಮತ್ತೆ ಮಾತಾಡ್ತಾ ಇದ್ಯಾ? ಊರ್ ಜನ ಬರ್ತಾರೆ ಅಷ್ಟೇ ಎತ್ತು ಬಿಡ್ತಾರೆ ಬಂದು. ಆ ದುಡ್ಡು ಕೊಟ್ಟಿದ್ದೀರಾ ನೀವು? ಎಲ್ಲ ತಮಾಷೆ ಮಾಡ್ಬೇಡ್ರಿ. ನಿಮ್ಗೇನೋ ಆಚಾರ ಪಾಪ ಹೊಡಿಲಾಣ ವಯಸ್ಸಾಗವನೆ. ತಮಾಷೆಗೆ ಹೇಳಿದ್ರಾ? ತಮಾಷೆಗೆ ಹೇಳಿದ್ರಾ ಇವ್ರು? ಯಾವಾಗ 200 ರೂಪಾಯಿ ಕೇಳಿದಾಗ ಗೊತ್ತಾಗಲ್ವೇ? ನೀನ್ ಮೀನ್ ಹಿಡಿಯಲ್ವೇನಣ್ಣ? ಕೊಡ್ಬೇಕೇನಪ್ಪ? 500 ಮೀನು ಯಾಕೆ ತಾತ ನನಗೆ 500 ರೂಪಾಯಿ. ನಮ್ಗೆ ಯಾಕೆ ಕೊಡೋಣ? ಕೇಳಿ ಅವ್ರ ಕೊಪ್ಪಡಿ ಹೇಳು ಡೈಲಾಗು. ನಿಂಗೂ ಬೇಕಾ ಡೈಲಾಗ್ ಅದು? ಕೊಡಲ್ ಕಾಸು ನೀನ್ ಯಾಕೆ ತಗೋಣ ಇಟ್ಕೊಂಡು ನೀನು ಅಲ್ಲಿ ಕಾಸು ಕೊಡ್ತಾವ್ರಣ್ಣ. ಯಾವ್ದು ಅಲ್ಲಿ ಕಾಸು ಕೊಡ್ತಾವ್ರೆ. ಕರ್ಕೊಂಡ್ಬಂದಿರ ನಾನು ನಿನ್ ಸತ್ರಲ್ಲ ಇದ್ ಕಟ್ತೋನು ನಾನೇ ಗೊತ್ತಾ? ಓ ಅದಕ್ಕೆ ಕೂತಿದ್ದೀರಾ? ಊರಿಗೆ ಹಿರಿಕರು 15 ವರ್ಷ ಮೀನ್ ದೇವಸ್ಥಾನ ಹಿಡಿಯಕ್ ಮಾಡಿದ್ದೀನಿ. ಗೋಪುರಗಳು ಇವೆಲ್ಲ ತಮಾಷೆ ಮಾಡ್ತಾರ. ಮತ್ತೆ ಹೇಳಿದ್ನಲ್ಲ, ಹಮ್ಮು ಬಿಮ್ಮಗಳ ಬಿಡಬೇಕು, ನಂಬಿಕೆ ಸುಮ್ಮನೆ ಇರ್ಬೇಕು. ಸೂಪರ್ ಆಗಿ ಕೊಡೋಣ, ಕೈ ಕೊಡೋಣ. ಅವರು ತಮಾಷೆ ಮಾಡ್ತಾರೆ. ಕೊಡುವಂತ ತಮಾಷೆ ಅಲ್ವಾ? ಅಲ್ಲಿ ಎದುರುಗಡೆ ಕ್ಯಾಮರಾ ಇಟ್ಬಿಟ್ಟವ್ರೆ. ಇಟ್ಟಿರ್ಲಿ. ಕಾಮಿಡಿ ಮಾಡ್ತಾವ್ರೆ. ಟಿವಿ ಪ್ರೋಗ್ರಾಮ್ ಇದು. ತುಂಬಾ ಚೆನ್ನಾಗಿ ಮಾತಾಡ್ದಣ್ಣ ನೀನು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಪ್ಪಾಜಿ ತಗೊಳ್ಳಿ, ನಿಮಗಿದು ಆಯ್ತಾ?